ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರಿಗೂ 𝑘𝗵𝗱 ಸ್ಟುಡಿಯೋ ಎಡಿಟಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ಈ ವಿಡಿಯೋದಲ್ಲಿ ನಾನು ಒಂದು ಹೊಸ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಆ ಅಪ್ಲಿಕೇಶನಲ್ಲಿ ಸಿಂಪಲ್ಲಾಗಿ ನೀವು ಜಸ್ಟ್ ಫೋಟೋಸ್ನ ಮಾತ್ರ ಆ್ಯಡ್ ಮಾಡಿದರೆ ನಿಮ್ಮ ವಿಡಿಯೋ ಕಂಪ್ಲೀಟಾಗಿ ರೆಡಿ ಆಗುತ್ತೆ. ನೀವು ಶೇಕ್ ಎಫೆಕ್ಟ್ ಬೇಕಾದರೆ ಶೇಕ್ ಎಫೆಕ್ಟ್ ಅಥವಾ ನೇಮ್ ಆರ್ಟ್ ಯಾವ ರೀತಿ ಬೇಕೋ ಆ ರೀತಿ ಎಲ್ಲ ನೀವು ವೀಡಿಯೋಸ್ನ ಕ್ರಿಯೇಟ್ ಮಾಡ್ಬೋದು. ಹಾಗಾದರೆ ಅದು ಯಾವ ಅಪ್ಲಿಕೇಶನ್, ಹಾಗೆ ಆ ಅಪ್ಲಿಕೇಶನಲ್ಲಿ ನಿಮಗೆ ವಾಟರ್ ಮಾರ್ಕ್ ಬಂದರೆ ಆ ವಾಟರ್ ಮಾರ್ಕ್ನ ಕೂಡ ರಿಮೂವ್ ಮಾಡ್ಬೋದು. ಅದನ್ನೆಲ್ಲ ಯಾವ ರೀತಿ ರಿಮೂವ್ ಮಾಡೋದು ಅಂತ ನಿಮಗೆ ಮುಂದೆ ತಿಳಿಸ್ಕೊಡ್ತೀನಿ. ಹಾಗಾಗಿ ವಿಡಿಯೋನ ಪೂರ್ತಿ ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಫಸ್ಟ್ಗೆ ಇವತ್ತು ಪ್ರಿವ್ಯೂನ ನೋಡ್ಕೊಳ್ಳೋಣ. ಓಕೆ ಫ್ರೆಂಡ್, ಫಸ್ಟ್ಗೆ ನೀವು ಪ್ಲೇಸ್ಟೋರ್ನ ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನೀವು ಸರ್ಚ್ ಬಾರಲ್ಲಿ ಹೋಗ್ಬಿಟ್ಟು 𝗏𝗏𝗏 ಅಂತ ಸರ್ಚ್ ಮಾಡಿ. ಇವಾಗ ನಾನು 𝗏𝗏𝗏 ಅಂತ ಸರ್ಚ್ ಮಾಡಿದ್ದೀನಿ. ಇವಾಗ ನೀವು ಫಸ್ಟ್ಗೆ ನೋಡ್ಬೋದು 𝗏𝗏𝗏 ಆ್ಯಂಡ್ ಸ್ಟೋರಿ ಆರ್ಟ್ ಮೇಕರ್ ಅನ್ನೋ ಒಂದು ಅಪ್ಲಿಕೇಶನ್ನ ತೋರಿಸ್ತಾ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ. ನೀವು ಡೌನ್ಲೋಡ್ ಮಾಡಿಲ್ಲ ಅಂದರೆ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಇನ್ಸ್ಟಾಲ್ ಮಾಡ್ಕೊಳ್ಳಿ. ನಾನು ಇವಾಗ ಡೈರೆಕ್ಟ್ ಅದನ್ನ ಓಪನ್ ಮಾಡ್ಕೋತೀನಿ. ಓಕೆ, ಇದನ್ನ ಓಪನ್ ಮಾಡುವಾಗ ನೀವು ಮೊದಲಿಗೆ ನಿಮ್ಮ ಮೊಬೈಲ್ ಡಾಟಾನ ಆನ್ ಮಾಡ್ಕೊಳ್ಳಿ. ಆನ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಈ ರೀತಿ ಇಂಟರ್ಫೇಸ್ ಬಂದುಬಿಟ್ಟು ಒಂದು ಆ್ಯಡ್ಸ್ ಬರುತ್ತೆ. ಆ್ಯಡ್ಸ್ನ ಈ ರೀತಿ ಕ್ಲೋಸ್ ಮಾಡ್ಕೊಳ್ಳಿ. ಓಕೆ, ಕ್ಲೋಸ್ ಮಾಡ್ಕೊಂಡಾದ್ಮೇಲೆ ಫಸ್ಟ್ಗೆ ನೀವು ಇಂಟರ್ಫೇಸ್ನ ನೋಡ್ಬೋದು, ಈ ರೀತಿ ಇದೆ. ಹಾಗೆ ಅದೊಂದು ಇಂಡಿಯನ್ ಮೇಡ್ ಅಪ್ಲಿಕೇಶನ್ ಕೂಡ ಆಗಿದೆ. ನಿಮಗೆ ಇಲ್ಲಿ ನಾನು ತೋರಿಸ್ತೀನಿ. ಇಲ್ಲಿ ಕೆಳಗಡೆ ನೋಡ್ಬೋದು ವರ್ಷನ್ 1.1.8 ಅಂತ ಇದೆ, ಮೇಡ್ ವಿತ್ ಇಂಡಿಯಾ ಅಂತ ಇದೆ. ನೀವು ಸೆಟ್ಟಿಂಗಲ್ಲಿ ಹೋಗ್ಬಿಟ್ಟು ನೀವು ಚೆಕ್ ಕೂಡ ಮಾಡ್ಕೋಬೋದು. ಮಾಡ್ಕೊಂಡಾದ್ಮೇಲೆ ಇವಾಗ ವೀಡಿಯೋನ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂದರೆ ಇಲ್ಲಿ ನೀವು ಫಸ್ಟ್ಗೆ ನೋಡ್ಬೋದು ಟ್ರೆಂಡಿಂಗ್ ಸೆಕ್ಷನ್ ಇದೆ, ಅದಾದಮೇಲೆ ಮೂವೀಸ್ ಸೆಕ್ಷನ್ನು, ಅದಾದಮೇಲೆ ಪಾರ್ಟಿಕಲ್ ಸೆಕ್ಷನ್, ಈ ರೀತಿ ಎಲ್ಲ ಸೆಕ್ಷನ್ನ ಅವರು ಪಾರ್ಟಾಗಿ ಹಂಚ್ಕೊಂಡಿದ್ದಾರೆ. ಓಕೆ, ಇವಾಗ ನೀವು ಫಸ್ಟ್ಗೆ ಟ್ರೆಂಡಿಂಗ್ ಸೆಕ್ಷನಲ್ಲಿ ಹೋಗ್ಬಿಟ್ಟು ಸಿ ಆಲ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ಮತ್ತೊಂದು ಆ್ಯಡ್ಸ್ ಬರುತ್ತೆ, ಇದನ್ನ ಕ್ಲೋಸ್ ಮಾಡಿ. ಇವಾಗ ನಾನು ಪ್ರಿವ್ಯೂಯಲ್ಲಿ ತೋರಿಸಿರೋ ಹಾಗೆ ವೀಡಿಯೋನ ಯಾವ ರೀತಿ ಕ್ರಿಯೇಟ್ ಮಾಡೋ ಅಂತ ತೋರಿಸ್ತೀನಿ. ಇಲ್ಲಿ ಸೆಕೆಂಡ್ ನಂಬರಲ್ಲಿ ನೋಡ್ತಿರ್ಬೋದು ಮೂಲೆಯಲ್ಲಿ #70 ಅಂತ ಬರೆದಿದೆ. ಅದನ್ನ ನೀವು ಓಪನ್ ಮಾಡ್ಕೊಳ್ಳಿ. ಓಕೆ, ಓಪನ್ ಮಾಡ್ಕೊಂಡಾದ್ಮೇಲೆ ಮತ್ತೊಂದು ಆ್ಯಡ್ಸ್ ಬರುತ್ತೆ, ಇದನ್ನ ನೀವು ಈ ರೀತಿ ಕ್ಲೋಸ್ ಮಾಡಿ. ಕ್ಲೋಸ್ ಮಾಡಾದ್ಮೇಲೆ ಇಲ್ಲಿ ನೋಡ್ಬೋದು ಆಲ್ರೆಡಿ ಅವರು ಈ ರೀತಿ ಎಲ್ಲ ವೀಡಿಯೋನ ರೆಡಿ ಮಾಡಿದ್ದಾರೆ. ಹಾಗೆ ಸಾಂಗ್ ಕೂಡ ಅವರೇ ಆ್ಯಡ್ ಮಾಡಿರ್ತಾರೆ. ನಾವು ಸಾಂಗ್ ಹಾಕೋ ಅವಶ್ಯಕತೆ ಇರಲ್ಲ. ಕೆಲವೊಂದು ವೀಡಿಯೋಗಳಲ್ಲಿ ಮಾತ್ರ ಅವರು ಸಾಂಗ್ನ ಆ್ಯಡ್ ಮಾಡಿರಲ್ಲ, ಅಲ್ಲಿ ನೀವು ಸಾಂಗ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಆದರೆ ಈ ವಿಡಿಯೋದಲ್ಲಿ ಸಾಂಗ್ ಇದೆ, ನೀವು ಆ್ಯಡ್ ಮಾಡ್ಕೋಕೆ ಹೋಗಬೇಡಿ. ಓಕೆ, ಇಲ್ಲಿ ನೀವು ಫೋಟೋನ ಚೇಂಜ್ ಮಾಡಬೇಕಂದ್ರೆ ಸಿಂಪಲಾಗಿ ಲೆಫ್ಟ್ ಸೈಡಲ್ಲಿ ಒಂದು ಆಪ್ಷನ್ ಇದೆ, ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಎಲ್ಲ ರೀತಿ ಅವ್ರು ಆ್ಯಡ್ ಮಾಡಿರೋ ಫೋಟೋಸ್ನ ತೋರಿಸುತ್ತೆ. ನಿಮಗೆ ಬೇಡ ನಾವು ಸ್ವಂತ ಫೋಟೋಸ್ನ ಆ್ಯಡ್ ಮಾಡಬೇಕಂದ್ರೆ ಸಿಂಪಲಾಗಿ ಯಾವುದಾದ್ರೂ ಒಂದು ಫೋಟೋಸ್ ಮೇಲೆ ಇಲ್ಲಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನಿಮ್ಮ ಮೊಬೈಲ್ಸಲ್ಲಿರೋ ಫೋಲ್ಡರ್ನ ಅದು ತೋರಿಸೋಕೆ ಸ್ಟಾರ್ಟ್ ಮಾಡ್ತೀನಿ. ನೀವು ಯಾವುದಾದ್ರೂ ಒಂದು ಫೋಲ್ಡರ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಇವಾಗ ನಾನು ಒಂದು ಫೋಲ್ಡರ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ನೀವು ಸಿಂಪಲಾಗಿ ಇಲ್ಲಿ ಯಾವ ಫೋಟೋಸ್ ಬೇಕೋ ಆ ಫೋಟೋಸ್ನ ಈ ರೀತಿ ನೀವು ಸೆಲೆಕ್ಟ್ ಮಾಡ್ತಾ ಹೋಗಿ. ಇಲ್ಲಿ ಮ್ಯಾಕ್ಸಿಮಮ್ 10 ಫೋಟೋಸ್ ಇದೆ. 10 ಫೋಟೋಸ್ ಆದಮೇಲೆ ಅದು ಎಕ್ಸ್ಟ್ರಾ ಫೋಟೋಸ್ನ ತೊಗೋದಿಲ್ಲ. ಯು ಕ್ಯಾನ್ ಆ್ಯಡ್ ಮ್ಯಾಕ್ಸಿಮಮ್ 10 ಅಂತ ತೋರಿಸುತ್ತೆ. ಅದಾದಮೇಲೆ ಇಲ್ಲಿ ಮೇಲೆ ರೈಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಅದು ತಾನಾಗಿ ವೀಡಿಯೋನ ಕ್ರಿಯೇಟ್ ಮಾಡುತ್ತೆ. ಆದರೆ ನಿಮ್ಮ ಇಮೇಜಿಗೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ನೀವು ಸಿಂಪಲಾಗಿ ಇಲ್ಲಿ ಕೆಳಗಡೆ ಪೆನ್ಸಿಲ್ ಐಕನ್ ಕಾಣ್ತಾ ಇದೆ, ಪೆನ್ಸಿಲ್ ಐಕನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅದನ್ನ ಈ ರೀತಿ ನೀವು ಕ್ರಾಪಿಂಗ್ ಕೂಡ ಮಾಡ್ಕೋಬೋದು. ಈ ರೀತಿ ಸೈಜ್ ಹೆಚ್ಚು ಕಡಿಮೆ ಕೂಡ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಕ್ರಾಪಿಂಗ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಮೇಲೆ ಕ್ರಾಪ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಅದೆಲ್ಲ ಕರೆಕ್ಟಾಗಿ ಆ್ಯಡ್ ಆಗುತ್ತೆ. ಇಲ್ಲಿ ಇವಾಗ ನಿಮಗೆ ಬೇಡಾದ ಫೋಟೋನ ರಿಮೂವ್ ಯಾವ ರೀತಿ ಮಾಡೋ ಅಂದರೆ ಇಲ್ಲಿ ಮತ್ತೆ ಯಾವುದಾದ್ರೂ ಒಂದು ಫೋಟೋ ಮೇಲೆ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ನೋಡ್ಬೋದು ಇವಾಗ ನಿಮ್ಮ ಫೋಲ್ಡರ್ನ ನೀವು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ್ಮೇಲೆ ನಿಮ್ಗೆ ಇಲ್ಲಿ ಕೆಳಗಡೆ ಮೈನಸ್ ಅಂತ ಕಾಣ್ತಾ ಇದೆ. ಓಕೆ, ಇವಾಗ ನಿಮ್ಮ ಈ ಇಮೇಜ್ ಬೇಡ ಅಂದರೆ ಇಲ್ಲಿ ಮೈನಸ್ ಮೇಲೆ ಕ್ಲಿಕ್ ಮಾಡಿ. ಆ ಇಮೇಜು ಮೈನಸ್ ಆಗಿ ಹೋಗುತ್ತೆ. ಇವಾಗ ನೀವು ಬೇರೆ ಇಮೇಜ್ನ ಈ ರೀತಿ ಆ್ಯಡ್ ಮಾಡಿಬಿಟ್ಟು ಮತ್ತೆ ರೈಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿಂದ ನೀವು ಈ ರೀತಿ ಪ್ರಿವ್ಯೂ ಕೂಡ ನೋಡ್ಕೋಬೋದು. ಮೇಲೆ ಪ್ರಿವ್ಯೂ ಆಪ್ಷನ್ ಇದೆ. ಅದಾದಮೇಲೆ ಇವಾಗ ಡೈರೆಕ್ಟಾಗಿ ನೀವು ಇಲ್ಲಿ ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ಅಲ್ಲಿ ಅದೇನೋ ಇರುತ್ತೆ ಅದನ್ನೆಲ್ಲ ನೀವು ನೋಡೋಕೋಬಿಟ್ಟು ಡೈರೆಕ್ಟಾಗಿ ರೆಂಡರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಈ ರೀತಿ ವೀಡಿಯೋ ರೆಂಡರ್ ಆಗಿ ಸ್ಟಾರ್ಟ್ ಆಗುತ್ತೆ. ಅದಕ್ಕೂ ಮುಂಚೆ ಒಂದು ಆ್ಯಡ್ಸ್ ಬರುತ್ತೆ ಅನಿಸುತ್ತೆ. ಓಕೆ, ಈ ರೀತಿ ಒಂದು ಆ್ಯಡ್ಸ್ ಬರುತ್ತೆ. ಈ ಆ್ಯಡ್ಸನ್ನು ನೀವು ಕ್ಲೋಸ್ ಮಾಡಿ. ಅದಾದಮೇಲೆ ವೀಡಿಯೋ ರೆಂಡರ್ ಆಗುತ್ತೆ. ಓಕೆ, ಈ ರೀತಿ ಆ್ಯಡ್ ಕ್ಲೋಸ್ ಆದಮೇಲೆ ಈ ರೀತಿ ಲೋಡಿಂಗ್ ಆಗಿ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ಕೆಳಗಡೆ ನೋಡ್ತಿರ್ಬೋದು ಸೇವಿಂಗ್ ಅಂತ ತೋರಿಸ್ತಾ ಇದೆ. ಈ ರೀತಿ ನಿಮ್ಮ ವಿಡಿಯೋ ಸೇವ್ ಆಗಿ ಸ್ಟಾರ್ಟ್ ಆಗುತ್ತೆ. ಓಕೆ, ಈ ರೀತಿ ಎಕ್ಸ್ಪೋರ್ಟ್ ಆದಮೇಲೆ ಅದು ಸೇವ್ ಆಗಿರುತ್ತೆ. ಹಾಗೆ ನಿಮಗೆ ಇಲ್ಲಿ ವಾಟ್ಸಪ್ ಮತ್ತು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಇರುತ್ತೆ. ಎಲ್ಲ ನೀವು ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡೋ ಕೂಡ ಆಪ್ಷನ್ನ ತೋರಿಸುತ್ತೆ. ಇಲ್ಲಿ ನೀವು ಮೇಲೆ ನೋಡ್ತಿರ್ಬೋದು, ಮೇಲೆ ಒಂದು ಈ ರೀತಿ ವಾಟರ್ ಮಾರ್ಕ್ ಅಂತ ಇದೆ. ವಾಟರ್ ಮಾರ್ಕ್ನ ರಿಮೂವ್ ಮಾಡೋದು ಹೇಗೆ ಅಂತ ನಾನು ಈ ವಿಡಿಯೋದಲ್ಲಿ ಹೇಳೋಕ್ಕಾಗಲ್ಲ. ಯಾಕಂದರೆ ಈ ವಿಡಿಯೋದಲ್ಲಿ ನಾನು ಹೇಳಿದ್ರೆ ಈ 𝗏𝗏𝗏 ಆ್ಯಪ್ನಿಂದ ನನಗೆ ಕಾಪಿರೈಟ್ ಸ್ಟ್ರೈಕ್ ಬರೋ ಸಾಧ್ಯತೆ ಇರುತ್ತೆ. ಹಾಗಾಗಿ ನಾನು ಇದಕ್ಕಾಗಿ ಒಂದು ಸ್ಪೆಷಲ್ ವಿಡಿಯೋನ ಮಾಡ್ತೀನಿ. ಆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋದಲ್ಲಿ ನಾನು ಹೇಳೋಕ್ಕಾಗಲ್ಲ. ಓಕೆ ಫ್ರೆಂಡ್ಸ್, ಇವಾಗನು ಅದಾದಮೇಲೆ ಮತ್ತೆ ಬ್ಯಾಕ್ ಬಂದುಬಿಟ್ಟು ಈ ರೀತಿ ವೀಡಿಯೋಸ್ನೆಲ್ಲ ನೀವು ಇಲ್ಲೇ ಕ್ರಿಯೇಟ್ ಮಾಡ್ಬೋದು. ಮತ್ತು ಫೋಟೋಸ್ನ ಚೇಂಜ್ ಕೂಡ ಮಾಡ್ಬೋದು. ಈ ರೀತಿ ನೀವೆಲ್ಲ ಮಾಡಿಬಿಟ್ಟು ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡ್ಕೋ ಅಂತ ಹೇಳ್ತಾ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.